ಕಾನೂನು ಈ ತರ ಕಾನೂನು ಯಾಕೆ ಸರ್ ಬೇಕು? ಜಮೀನ್ ಕಬಳಿಸ್ಕೊಂಡು ಏನು ಕೊಡಕ್ಕಾಗಲ್ಲ ಅಂತಂದ್ರೆ ಅದನ್ನ ಎಲ್ಲ ದಾರಿ ತಪ್ಪಿಸಿ ರೈತರಿಗೆ ದಾರಿ ತಪ್ಪಿಸಿ ಸರ್ ಅಲ್ಲಿ ಇರ್ತಕ್ಕಂಥ ರೈತರು ದಿಕ್ಕಪಾಲಾಗಿ ಅವ್ರಿಗೆ ಊಟ ಇಲ್ಲ ಸರ್ ಒಂದು ತೂರಕ್ಕೆ। कर्नाटक असम्बली के सरमाही इजलास में आज विधान परिषद में शिमोगा के ऊरगड़ूर के किसानों का मसला एमएलसी बल्किस बानो ने उठाया और कहा कि सन 1982 में ऊरगड़ूर की ज़मीन को सूडा ने प्लॉट्स बनाने के लिए 60 एकड़ ज़मीन अपनी तहवील में ली थी, लेकिन 1987 में इसी ज़मीन के अवज़ जो मुआवजा सूडा ने तय किया था वो नाकाबिल कबूल है। किसानों की कीमती ज़मीन को कौड़ियों के दाम में लेकर सूडा ने किसानों के साथ नाइंसाफ़ी की है। इन किसानों को माकूल मुआवजा नहीं दिया गया। इस सवाल पर अर्बन डेवलपमेंट अथॉरिटी के वजीर भरती सुरेश ने कहा कि किसानों को मुआवजा दिया जा चुका है, इसके बावजूद उन्होंने मुआवजा लेने से इनकार किया। उन्होंने सुप्रीम कोर्ट का रुख किया था, सुप्रीम कोर्ट में भी इनकी अर्जी को मुस्तरद कर दिया गया था। इसके बाद रियासती हुकूमत ने इंसानी हमदर्दी की बुनियाद पर किसानों के लिए फ़ी एकड़ ज़मीन पर 2400 स्क्वायर फीट की साइट देने का फैसला किया था, जबकि केटीपी एक्ट के मुताबिक किसी भी शख्स को मुफ्त में जगह नहीं दी जा सकती। इसके बाद किसानों ने दोबारा सुप्रीम कोर्ट का रुख किया था, जहां पर उन्होंने फिर से शिकस्त हासिल की। इस पर बल्किस बानो ने शदीद बरहमी का इजहार करते हुए भरती सुरेश को आड़े हाथों लेते हुए कहा कि अगर किसानों को माकूल मुआवजा देने के लिए कानून नहीं है तो कानून बनाना चाहिए। किसान हमारे अन्नदाता हैं, उन्हें उनका हक मिलना ही चाहिए। ऐसे कानून का क्या फ़ायदा जिसमें किसी पर जुल्म हो रहा हो। आखिर में भरती सुरेश ने इस बात का इतराफ़ किया कि वो इस सिलसिले में कानूनी मशावरत करने के बाद फैसला लेंगे और किसानों के साथ नाइंसाफ़ी होने नहीं देंगे और वो पूरी कोशिश करेंगे कि हर मुमकिन ताउन किसानों को मिले। 60 ಎಕರೆ ಜಮೀನು ರೈತರಿಗೆ ರೈತರು ಅಂದರೆ ಅನ್ನದಾತರು ಈ ಅಕ್ವೈರ್ ಮಾಡಿರ್ತಕ್ಕಂಥ ಜಮೀನು ನೀವು ಬಡವರಿಗೆ ಆಶ್ರಯ ಸೈಟ್ ಕೊಡೋಕ್ಕಲ್ಲ। ಸೂಡಾದಲ್ಲಿ ಲಕ್ಷಗಟ್ಟಲೆ ಜಮೀನನ್ನು ಸೈಟನ್ನು ಮಾರಿ ಅದರಿಂದ ದುಡ್ಡು ತೊಗೊಂಡು ನಿಮ್ಮ ಅರ್ಬನ್ ಡೆವಲಪ್ಮೆಂಟ್ ನಡೆಸೋಕ್ಕೆ ಅಕ್ವೈರ್ ಮಾಡಿರ್ತಕ್ಕಂಥ ಜಮೀನದು 60 ಎಕರೆ ಜಮೀನು ಸರ್। ಅದರಲ್ಲಿ ಇರ್ತಕ್ಕಂಥ ರೈತರು ಸಣ್ಣ ಇಳುವಿದಾರರು 1-2 ಎಕರೆ 3 ಎಕರೆ ಮ್ಯಾಕ್ಸಿಮಮ್ ಅಂದರೆ 6 ಎಕರೆ ಜಮೀನಿನ ಇಳಿದಾರರು ಸರ್। ಇವರು 1987-83ರಲ್ಲಿ ಇವರು ಪ್ರಕ್ರಿಯೆ ಶುರು ಮಾಡ್ತಾರೆ। ಆ ರೈತರಿಗೆ ಇವರು ಹೇಳ್ತಾರೆ ಕೋರ್ಟಲ್ಲಿ ನಾವು ಜಮಾ ಮಾಡಿಬಿಟ್ಟಿದ್ದೀವಿ ಅಂತ 2004ರಲ್ಲಿ ಇವರು ಹಣವನ್ನು ಜಮಾ ಮಾಡ್ತಾರೆ। ಆ ರೈತರ ಜಮೀನು ಅಕ್ವೈರ್ ಮಾಡಿದ್ದು ಯಾವಾಗ, ಇವರು ಜಮಾ ಮಾಡಿದ್ದು ಯಾರೋ, ಇವರು ಜಮೀನು ಬಿಟ್ಕೊಂಡಿಲ್ಲ ಸರ್। ಅಲ್ಲೆಲ್ಲ ಜಮೀನಲ್ಲಿ ಹೋಗಿ ಮಲಗಿಬಿಟ್ಟಿದ್ರು, ಹಿಂದೆ ತಡೆದಿದ್ರು ಅದು। ಆದರೂ ಕೂಡ ಇವ್ರು ಏನು ಮಾಡಿದ್ರು ಅಂದರೆ ಅಲ್ಲಿರ್ತಕ್ಕಂಥ ಸೂಡಾ ಅಧ್ಯಕ್ಷರು ಮತ್ತು ಎಲ್ಲ ಸೇರಿ ಅಲ್ಲಿಗೆ ನಿಮಗೆ ಸೈಟ್ ಕೊಡ್ತಾ ಇದ್ದೀವಿ ನಾವು ಅಂತ ಹೇಳಿ ಇವರು ನೀವು ನಮ್ಮ ಪರವಾಗಿದ್ದೀರಾ ಅಂತ ಹೇಳಿ ಕೋರ್ಟಲ್ಲಿ ಇರಬೇಕಾದ್ರೆ ಮಾನ್ಯ ಸಚಿವರು ಹೇಳ್ತಾರೆ ಕೋರ್ಟ್ ಅವ್ರ ಪರವಾಗಿ ಯಾಕೆ ಆಗಲಿಲ್ಲ ಅಂತವನು ಕೂಡ ನಾನು ಅವ್ರ ಗಮನವನ್ನು ಸೆಳೀತಾ ಇದ್ದೀನಿ। ಕೋರ್ಟಲ್ಲಿ ಯಾಕೆ ಆಗಲಿಲ್ಲ ಅಂದರೆ ಕೋರ್ಟಲ್ಲಿ ಇವ್ರ ಪರವಾಗಿ ಆಗುವ ಸನ್ನಿವೇಶದಲ್ಲಿ ಇವ್ರ ಪರವಾಗಿ ಹೇಳುವ ಸ್ಟೇಟ್ಮೆಂಟಲ್ಲಿ ಜಡ್ಜ್ ಏನು ಕೇಳ್ತಾರೆ, ವಾಟ್ ಈಸ್ ದ ಎವಿಡೆನ್ಸ್, ವೇರ್ ಡು ಯು ಹ್ಯಾವ್ ಎವಿಡೆನ್ಸ್ ದಟ್ ಫಾರ್ಮರ್ಸ್ ಹ್ಯಾವ್ ಅಗ್ರೀಡ್ ಅಂತ ಹೇಳಿದಾಗ ಅಲ್ಲಿ ಇರ್ತಕ್ಕಂಥ ವಕೀಲರಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ। ಅವರು ಮುಂದಿನ ಸಭೆಯಲ್ಲಿ ನಾವು ಅದನ್ನು ವಿಡಿಯೋ ರೆಕಾರ್ಡಿಂಗ್ ತಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಉತ್ತರ ಕೊಟ್ಟು ಕೋರ್ಟಿಗೆ ಬಂದಿರ್ತಾರೆ ಸರ್। ನೆಕ್ಸ್ಟ್ ಮುಂದಿನ ಹೇರಿಂಗಲ್ಲಿ ಅಲ್ಲಿ ಇರ್ತಕ್ಕಂಥವ್ರು ಕೆಲವೊಂದು ಲಾರಿ ಓನರ್ಸ್ ಅಲ್ಲಿ ಕ್ಲೀನರ್ಸಿಗೆ ಡ್ರೈವರ್ಸಿಗೆ ಕರ್ಕೊಂಡು ಹೋಗಿ ಈ 60 ಎಕರೆ ಜಮೀನಲ್ಲಿ ಎಲ್ಲರಿಗೆ ಇಳಿಸಿ ಎಲ್ಲ ಮೆಷಿನ್ಸ್ ಎಲ್ಲ ತೊಗೊಂಡ್ಬಿಟ್ಟು ಆ ಜಮೀನನ್ನು ಮಟ್ಟ ಮಾಡಿಸಿ ವಿಡಿಯೋಗ್ರಫಿ ಮಾಡ್ಕೊಳ್ತಾರೆ ಸರ್। ಇವರೇ ರೈತರು ಅಂತ, ರೈತರು ಅದಕ್ಕೆ ಕನ್ಸೆಂಟೇ ಕೊಟ್ಟಿಲ್ಲ ಸರ್। ಅದನ್ನು ತಗೊಂಡು ಹೋಗಿ ಮಾನ್ಯ ಸಭಾಪತಿಯವರೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಫಾರ್ಮರ್ಸ್ ಹ್ಯಾವ್ ಅಗ್ರೀಡ್ ಮೆಲಾರ್ಡ್ ಅಂತ ಹೇಳ್ಬಿಡ್ತಾರೆ। ಅದನ್ನು ಎಲ್ಲ ದಾರಿ ತಪ್ಪಿಸಿ ರೈತರಿಗೆ ದಾರಿ ತಪ್ಪಿಸಿ ಮತ್ತು 87ನೇ ಇಸ್ವಿಯಲ್ಲಿ ಶುರು ಆಗಿರ್ತಕ್ಕಂಥ ಈ ಪ್ರಕ್ರಿಯೆಯನ್ನು ಇವ್ರದ್ದು 2004ರಲ್ಲಿ ಕೋರ್ಟಲ್ಲಿ 60 ಎಕರೆ ಜಮೀನಿಗೆ 21 ಲಕ್ಷ ರೂಪಾಯಿ ಜಮಾ ಮಾಡ್ತಾರೆ ಸರ್। ಅಲ್ಲಿ ಇರ್ತಕ್ಕಂಥ ರೈತರು ದಿಕ್ಕಪಾಲಾಗಿ ಅವ್ರಿಗೆ ಊಟ ಇಲ್ಲ ಸರ್ ಒಂದು ತೂರಕ್ಕೆ, ಮಕ್ಕಳೆಲ್ಲ ಸತ್ತಿಗೆ 4 ತಲೆಮಾರಿ ಆ ರೈತರಲ್ಲಿ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ OBC ಅವರು, SC STs ಅವರು ಸರ್। ಜಮೀನು ಯಾಕೆ ಸರ್ ಅಕ್ವೈರ್ ಮಾಡ್ತೀವಿ ನಾವು? ಆಸೆ ಬಡವರಿಗೆ ಕೊಡೋಕ್ಕೆ, ಇಲ್ಲ ಅಂದರೆ ಅವ್ರ ರೈತನಿಗೆ ತಕ್ಕಂತೆ ಪರಿಹಾರ ಕೊಡಬೇಕು। ಅವ್ರಿಗೆ ಜಮೀನು ಕೊಡಲ್ಲಂತೆ, ಸೈಟು ಕೊಡಲ್ಲಂತೆ, 21 ಲಕ್ಷದಲ್ಲಿ ಎಲ್ಲ 60 ಎಕರೆ ಜಮೀನಿನ ಮಾಲೀಕರು ತೊಗೊಂಡ್ಬಿಡಿ। ಇದು ಯಾವ ರೀತಿಯ ನಿಯಮ ಸರ್? ಸುಪ್ರೀಂ ಕೋರ್ಟಿಂದ ಆದೇಶ ಯಾಕಂದರೆ ದಾರಿ ತಪ್ಪಿಸಿದ್ರು, ಅರ್ಬನ್ ಡೆವಲಪ್ಮೆಂಟ್ ಅವರು ದಾರಿ ತಪ್ಪಿಸಿದ್ದಕ್ಕೆ ಆ ರೈತರ ಪರವಾಗಿ ಕೋರ್ಟನ್ನು ಆದೇಶ ಕೊಡೋಕ್ಕಾಗಲಿಲ್ಲ। ಹಾಗಾಗಿ ನಾನು ಅತ್ಯಂತ ಕಳಕಳೆ
ಸಭಾಪತಿ ತಾವು ಕೂಡ ಇದ್ರ ಸಂಬಂಧಿಸಿದಂತೆ ಹಿಂದಿನ ಸರ್ಕಾರದಲ್ಲಿ ಒಂದು ಪತ್ರನೂ ಕೂಡ ಬರೆದಿದ್ದಾರೆ. ಮಾನ್ಯ ಮಾಜಿ ನಮ್ಮ ಶಾಸಕರಾಗಿರ್ತಕ್ಕಂಥ ಐನೂರು ಮಂಜೂರು ತಮ್ಮ ಜೊತೆಗೆ ಬಂದು ಒಂದು ಪತ್ರನೂ ಕೂಡ ಬರೆಸಿದ್ದಾರೆ. ಸರ್, ಬೀದಿ ಪಾಲಾಗಿದ್ದಾರೆ ರೈತರು. ಅವರಿಗೆ ಮನೆ ಕಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಸರ್. ಇವ್ರು ಹೇಳ್ತಾರೆ ನಾವು 2 ಸೈಟ್ ಕೊಟ್ಟಿದ್ದೀವಿ ಸರ್, ಅಟ್ ದಿ ರೇಟ್ ಆಫ್ ದಿ ಮಾರ್ಕೆಟ್ ಪ್ರೈಸ್ ಅಂತೆ. ಅಲ್ಲ ಸರ್, ಜಮೀನು ಅವ್ರದ್ದು, ಇವ್ರು ತಗೊಂಡಿರೋದು. ಇವ್ರ ಸೈಟ್ ಮಾರಕ್ಕೆ ಬೇರೆಯವರಿಗೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಬೇರೆಯವರಿಗೆ ಸೈಟ್ ಕೊಡಕ್ಕೆ ತಗೊಂಡಿರೋದು. ಆ ಬಡವನಿಗೆ, ರೈತನಿಗೆ 1 ನಯಾ ಪೈಸಾ ಸೈಟು ಇಲ್ಲ, ಜಮೀನು ಇಲ್ಲ ಅಂತಂದ್ರೆ ಯಾವ ನ್ಯಾಯ ಸರ್ ಇದು? ಸರ್ಕಾರ ಮತ್ತೊಮ್ಮೆ ಇದನ್ನು ಪರಿಗಣಿಸಿ ಅವ್ರಿಗೆ ನ್ಯಾಯ ತರಿಸಬೇಕು. ನೀವು ನೀತಿ ನಿಯಮ ಇಲ್ದಿದ್ರು ಕೂಡ ಸರ್, ಕಾನೂನು ಇರೋದು ಯಾರಿಗೆ? ಸಾರ್ವಜನಿಕರ ಉದ್ದೇಶಕ್ಕಾಗಿ ಇರ್ತಾರೆ. ಅವರ ಬದುಕಿಗೆ ಒಂದು ದಾರಿ ತೋರ್ಸಕ್ಕಿರ್ತಕ್ಕಂಥ ಈ ಕಾನೂನು, ಈ ತರ ಕಾನೂನು ಯಾಕೆ ಸರ್ ಬೇಕು? ಜಮೀನು ಕಬಳಿಸ್ಕೊಂಡು ಏನು ಕೊಡಕ್ಕಾಗಲ್ಲ ಅಂತಂದ್ರೆ ಉತ್ತರ ಹೇಳಿ. ರಮೇಶ್ ಬಾಬು ರಮೇಶ್ ಬಾಬು ಸಚಿವರು ಸಭಾಪತಿ ಅಲ್ಲ, ಇದು ಒಂದು ಸರ್, ಈಗ ಒಂದು ಅವರಿಗೆ ತಪ್ಪು ಅರಿವು ಆದ್ಮೇಲೆ ಸರ್ ಒಂದು ರೆಸಲ್ಯೂಷನ್ ಮಾಡಿ ಕಳಿಸ್ತಾರೆ. ಅಲ್ಲ ಸರ್, ಸ್ಟೇಟ್ ಲೆವೆಲ್ ಅಲ್ಲಿ ಹೇಗಾಗ್ತಾ ಅಂತ ಸರ್ ಮಾನ್ಯ ಸಭಾಪತಿ ಇದೆ. ಆಮೇಲೆ ಕೇಳಿ ಏನಮ್ಮ ನೀನು ಶುರು ಮಾಡಿ. ಮಾನ್ಯ ಸಭಾಧ್ಯಕ್ಷರ, ಈ ಲೇಔಟ್ ಮಾಡಿದವಾಗ ಇದು ಅಧಿಸೂಚನೆ ಹೊಡೆದವಾಗ ನನಗೆ 10 ವರ್ಷ ವಯಸ್ಸು ಸಭಾಧ್ಯಕ್ಷರೇ. 40 ವರ್ಷದ ಎರಡು ವರ್ಷ ಆದಮೇಲೆ ಇವ್ರಿಗೆ ಜ್ಞಾನೋದಯ ಆಗೈತೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಸಭಾಧ್ಯಕ್ಷರೇ. ಭಾಳಷ್ಟು ಜನ MLAಗಳಿದ್ರು, MLCಗಳಾದರು. ಇವತ್ತಿನ ದಿನ ಬಲ್ಕೀಶ್ ಬಾನು ಅವರು ಸರ್ಕಾರದ ದುಡ್ಡು ಸಭಾಧ್ಯಕ್ಷರೇ, ನನ್ನ ಸ್ವಂತ ದುಡ್ಡಲ್ಲ ಸಭಾಧ್ಯಕ್ಷ ತೆಗೆದುಕೊಡ್ಲಿಕ್ಕೆ. ಇದಕ್ಕೆ ಆ್ಯಕ್ಟ್ ಇದೆ ಸಭಾಧ್ಯಕ್ಷರೇ, ಕಾನೂನಿದೆ, ಡಿಪಾಸಿಟ್ ಮಾಡಿದೆ ಇಲಾಖೆ. ಮತ್ತು ಅವ್ರು ಹೇಳ್ತಾರೆ ಕಿತ್ಕೊಳಕ್ಕೆ ನೀವು ಯಾರು ಅಂತ ಹೇಳ್ತಾರೆ. ಕಿತ್ಕೊಂಡು ನಾವ್ಯಾರು ಸೈಟ್ ತಗೋತಾ ಇಲ್ಲ ಸಭಾಧ್ಯಕ್ಷ. ಯಾವ MLCಗಳು, MLAಗಳು, ಮಿನಿಸ್ಟರ್ಸ್ ಯಾರು ಸೈಟ್ ತಗೊಳ್ತಾ ಇಲ್ಲ ಸಭಾಧ್ಯಕ್ಷ. ನಗರಾಭಿವೃದ್ಧಿ ಇಲಾಖೆದು ಸೈಟ್ ಮಾಡುವಂಥ ಉದ್ದೇಶ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ ಸೈಟ್ ಕೊಡಬೇಕು ಅನ್ನೋದು ನಮ್ಮದು ಉದ್ದೇಶ ಸಭಾಧ್ಯಕ್ಷ. ಅದರಲ್ಲೇನು ಲಾಭ ಅನ್ನೋ ಪ್ರಶ್ನೆ ಇಲ್ಲ ಸಭಾಧ್ಯಕ್ಷ. ಇನ್ನು ನೋ ಪ್ರಾಫಿಟ್ ನೋ ಲಾಸ್ ಸಭಾಧ್ಯಕ್ಷ. ನಮ್ದು ಅರ್ಬನ್ ಡೆವಲಪ್ಮೆಂಟು ₹1 ಯಾವತ್ತೂ ಲಾಭ ಮಾಡಲೇ ಇಲ್ಲ ಸಭಾಧ್ಯಕ್ಷ. ಇನ್ನು ಸರ್ಕಾರದಿಂದ ಅನುದಾನಗಳು ತಗೊಂಡು ನಾವು ಲೇಔಟ್ಗಳು ಕೊಡೋದು ಸಭಾಧ್ಯಕ್ಷ. ಈ ಥರ ಸಾವಿರಾರು ಎಕರೆ ಈ ರಾಜ್ಯದಲ್ಲಿ ಲಕ್ಷಾಂತರ ಸೈಟ್ಗಳನ್ನು ಅರ್ಬನ್ ಡೆವಲಪ್ಮೆಂಟ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಮತ್ತು ಆಲ್ರೆಡಿ ದುಡ್ಡು ಹಣವನ್ನು ಕಟ್ಟಿದ್ದೀವಿ, 20 ಲಕ್ಷ ಚಿಲ್ಲರೆ ಸಭಾಧ್ಯಕ್ಷ. ಕೋರ್ಟಿಗೆ ಕಟ್ಟಾಗೈತೆ, ಹೈಕೋರ್ಟಲ್ಲಿ ಸೋಲಾಗೈತೆ. ಆ ಕೋರ್ಟು ಆಜ್ಞೆ, ಆ ಕೋರ್ಟು ಎಲ್ಲನೂ ಮೀರ್ಬಿಟ್ಟು ಇವತ್ತು ಸದಸ್ಯರು ನೀವು ದುಡ್ಡು ಕೊಟ್ಬಿಡಿ, ನೀವು ಸೈಟ್ ಕೊಟ್ಬಿಡಿ ಅಂತ ಎಲ್ಲಿಂದ ತಂದುಕೊಡೋದು ಸಭಾಧ್ಯಕ್ಷ? ಕಾನೂನು ಇಲ್ವಾ ಅದಕ್ಕೆ? ಕಾನೂನು ಇಲಾಖೆ ಉಳಿಬೇಕೋ ಬೇಡ ಸಭಾಧ್ಯಕ್ಷ? ಮತ್ತು ನಾನು ಕೋರ್ಟ್ಗೆ ಹೋಗ್ಲಾ ಹಂಗಾದ್ರೆ? ಇದೇನಾದರೂ ವಿರುದ್ಧವಾಗಿ ಯಾರಾದರೂ ಮುಂದೆ ಯಾರಾದರೂ ಕೇಸ್ ಮಾಡಿದ್ರೆ ಯಾರು ಬಲ್ಕೀಶ್ ಬಾನೂರು ಬಂದು ನಾನು ಸೇವ್ ಮಾಡ್ತಾರಾ ಸಭಾಧ್ಯಕ್ಷ? ದಯವಿಟ್ಟು ಇದನ್ನು ತಾವು ಗಮನ ಇಟ್ಟು ತಾವು ನಿರ್ಧಾರ ಮಾಡಬೇಕು ಸಭಾಧ್ಯಕ್ಷ. ಇವತ್ತು ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಇದ್ದಾರೆ, ಮತ್ತು KIDB ನಮ್ಮ ಸಚಿವರು ಇಲ್ಲೇ ಇದ್ದಾರೆ. ಸಾವಿರಾರು ಎಕರೆ MB ಪಾಟೀಲ್ ಸಾಹೇಬ್ರು ಇದ್ದಾರೆ. ಈ ಎಲ್ಲ ಇಲಾಖೆಗಳಲ್ಲಿ ಸಾವಿರಾರು ಎಕರೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಎಲ್ಲಕ್ಕೂ ನ್ಯಾಯಯುತವಾಗಿ ಬಡವ್ರಿಗೆ ಅನುಕೂಲ ಮಾಡಬೇಕು ಅಂತಲೇ ನಮ್ಮ ಇಲಾಖೆಗಳಿರೋದು ಸಭಾಧ್ಯಕ್ಷ. ಈಗ ಇಂಡಸ್ಟ್ರಿಗಳು ಇಲಾಖೆ, ಇಂಡಸ್ಟ್ರಿ ಮಿನಿಸ್ಟ್ರದ ಕೆಲಸ ಏನು ಅಂದರೆ ಸೈಟ್ಗಳು ಮಾಡಿ ಫ್ಯಾಕ್ಟ್ರಿಗಳು ಬಂದು ರಾಜ್ಯ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ. ರೆವಿನ್ಯೂ ಅವರು ಸೈಟ್ಗಳು ತಗೊಂಡು ಬಡವರಿಗೆ ಹಂಚಬೇಕು ಅಂತ. ಅದೇ ಥರ ಇಲ್ಲಿದ್ದಂಥ ಜಮೀನುಗಳನ್ನು ತಗೊಂಡು ಅಲ್ಲಿ ಸಾರ್ವಜನಿಕರಿಗೆ ಕೊಡಬೇಕು ಅಂತ ನಮ್ಮದು ಉದ್ದೇಶ ಸಭಾಧ್ಯಕ್ಷ. ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಸಭಾಧ್ಯಕ್ಷ. ಕಾನೂನಿನ ಮುಂಚೆ ಏನಾದರೂ ಇವರು ಮೂವ್ ಮಾಡಿ ರೈತರುಗಳು ಕಾಂಪ್ರಮೈಸ್ ಬಂದರೆ ಏನಾದರೂ ಮಾಡ್ಬೋದಾಗಿತ್ತೇನೋ, ನನಗೆ ಅದು ಗೊತ್ತಿಲ್ಲ ಸಭಾಧ್ಯಕ್ಷ. ಆದರೆ ಹೈಕೋರ್ಟ್ ಆರ್ಡ್ರ್ ಆಗಿದೆ ಸಭಾಧ್ಯಕ್ಷ. ಹೈಕೋರ್ಟ್ ಆರ್ಡ್ರ್ ಆದಮೇಲೆ ದುಡ್ಡು ನೀವು ತುಂಬಿ ಅಂತ ಹೇಳಿ ಕೋರ್ಟ್ಗೆ ತುಂಬಿದ ಮೇಲೆ ಮತ್ತೆ 42 ವರ್ಷಗಳ ನಂತರ ತಗೊಂಬಂದು ಇದಕ್ಕೆ ಸೈಟ್ ಕೊಡಿ, ಜಾಗ ಕೊಡಿ ಅಂತ ಹೇಳಿದ್ರೆ ಇದಕ್ಕೆ ಅವಕಾಶ ಇಲ್ಲ ಸಭಾಧ್ಯಕ್ಷ. ದಯವಿಟ್ಟು ಇದನ್ನು ತಾವು ಗಮನಿಸಬೇಕಾಗಿ ಕೇಳ್ಕೊತೀನಿ. ಬಲ್ಕೀಶ್ ಬಾನು ಮಾನ್ಯ ಸಭಾಪತಿಯವರೇ, ಬಲ್ಕೀಶ್ ಬಾನು ಒಂದು ನಿಮಿಷ. ಸಭಾಧ್ಯಕ್ಷರೇ, ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ಇದು ಪ್ರಶ್ನೆ ಬಂದು ಇವತ್ತಿನ ದಿವಸ ನಾವು ಕೇವಲ ಮಾನ್ಯತೆ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು. ಕಾರಣ, ಶಿವಮೊಗ್ಗ ಡೆವಲಪ್ಮೆಂಟ್ ಅಥಾರಿಟಿನವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಅವರು ಮಾತಾಡಿ. ಶಿವಮೊಗ್ಗ ಡೆವಲಪ್ಮೆಂಟ್ ಅಥಾರಿಟಿನವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಈ 60 ಎಕರೆ ಜಮೀನು ಏನಿದೆ ಈ ರೈತರಿಗೆ ನಾವು 4800 ಅಡಿ ಜಮೀನು ಕೊಡ್ಲಿಕ್ಕೆ ತಯಾರಾಗಿದ್ದೀವಿ, ಸರ್ಕಾರ ಅನುಮೋದನೆ ಮಾಡಬೇಕು ಅಂಥೇಳಿ
ಸರ್ಕಾರಕ್ಕೆ ರೆಸಲ್ಯೂಷನ್ ಕೊಟ್ಟು ಕಳಿಸಿದ್ದಾರೆ. ಈಗ ಇರ್ತಕ್ಕಂಥದ್ದು ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. 1985ರಲ್ಲಿ 60 ಎಕರೆಗೆ 20 ಲಕ್ಷ ರೂಪಾಯಿ ಕಟ್ಟಿರ್ತಕ್ಕಂಥದ್ದು. ಆವಾಗ ಆ ರೀತಿ ಬೆಳೆ ಇರ್ತಿರ್ಬೋದು. ರೂಲ್ಸಲ್ಲಿ ಪ್ರೊಸೀಜರು ರೂಲ್ಸು ಎಲ್ಲ ಕರೆಕ್ಟಾಗಿ ಮಿನಿಸ್ಟ್ರಿ ಹೇಳಿರೋದು ನಾನು ಒಪ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲಿ ಹ್ಯುಮ್ಯಾನಿಟಿ ಕನ್ಸಿಡ್ರೇಷನ್, ಬಡ ಜನಗಳು ಈಗ ತಮ್ಮ ಉದ್ದೇಶವೂ ಅಷ್ಟೇ, ಈ ಜಮೀನು ತಗೊಂಡು ಮತ್ತು ಅದನ್ನು ಲೇಔಟ್ ಮಾಡಿ ಇಲ್ಲ ಮನೆಗಳು ಕಟ್ಟಿಸಿ ಬಡ ಜನಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಿಮ್ಮದು ಆಗಿರ್ತದೆ. ಅಲ್ಲಿರ್ತಕ್ಕಂಥ ರೈತರು ತೀರಾ ಬಡವರು, ಅವ್ರಿಗೆ ಊಟ ಮಾಡಲಿಕ್ಕೆ ಅವಕಾಶ ಇಲ್ಲ, ಡೈಲಿ ವೇಜಸ್ಸು. ಸೊ ಹಾಗಾಗಿ ಆ್ಯಸ್ ಎ ಸ್ಪೆಷಲ್ ಕೇಸ್ ನೀವು ಆ ಶಿವಮೊಗ್ಗ ಡೆವಲಪ್ಮೆಂಟ್ ಅಥಾರಿಟಿನವ್ರಿಗೆ ಮಾಡಿರ್ತಕ್ಕಂಥ ರೆಸಲ್ಯೂಷನ್ನು ಅದನ್ನು ನೀವು ದಯವಿಟ್ಟು ಕ್ಯಾಬಿನೆಟ್ಗೆ ತಗೊಂಡೋಗಿ ಒಂದು ಅವಕಾಶ ಮಾಡಿ ಕೊಡಿ ಅಂತ ಮಿನಿಸ್ಟರಲ್ಲಿ ಕೇಳ್ಕೊಳ್ಳಿ. ಬಲ್ಕೀಸ್ ಬಾನು. ಸಭಾಪತಿಯವರೇ, ಅದನ್ನು ನಾನು ಹೇಳೋಣ ಅಂತಿದ್ದೆ. ನಮ್ಮ ಮಾನ್ಯ ಹಿರಿಯ ಶಾಸಕರು ಹೇಳಿದ್ರು, ಸಚಿವರು ಹೇಳ್ತಾರೆ ಅಕ್ವೈರ್ ಮಾಡಿದ್ದೆ ನಾವು ಸಾರ್ವಜನಿಕರ ಅಕ್ವೈರ್ ಮಾಡಿರ್ತಕ್ಕಂಥ ಜನ ಯಾರು ಅಂತಲೂ ಕೂಡ ನಾವು ಪರಿಗಣಿಸಬೇಕಾಗತ್ತೆ. ಕಾನೂನು ನಿಮ್ಮದಿದೆ, ಮಾನವೀಯತೆಯೂ ಇದೆ. ನಾವು ಸರ್ಕಾರ ಕೋರ್ಟಲ್ಲಿ ಹೋಗೋಕ್ಕೆ ಅವರಿಗೆ ಕೋರ್ಟಿನ ಫೀಸ್ ಕೊಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಸರ್. ಅವ್ರು ಕೋರ್ಟಿಗೆ ಹೋಗಿ ಹಂಗೆ ಫೈಟ್ ಮಾಡ್ತಾರೆ. ಯಾರೋ ಅವ್ರ ಪರವಾಗಿ ಪರದೇಶಿ ಒಬ್ಬ ವಕೀಲ ಹಾಕ್ದ ಸರಿಯಾದ ರೀತಿಯಲ್ಲಿ ಅವನು ಅವ್ರ ಕಡೆ ಕೈ ಜೋಡಿಸ್ಕೊಂಡು ಇದು ಕೋರ್ಟಲ್ಲಿ ಕೇಸ್ ಸೋಲಾಯಿತು ಸರ್. ಇವರು ಅರ್ಬನ್ ಡೆವಲಪ್ಮೆಂಟಿಂದ ನಮ್ಮ ಸೂಡದಿಂದ ಲೆಟರ್ ಬರೀತಾರೆ ಇವರಿಗೆ, ಈ ಥರ ನಾವು ಒಪ್ಕೊಳ್ತಾ ಇದ್ದೀವಿ, ನಾವು ಮಾಡಿಬಿಟ್ಟಿದ್ದೀವಿ ತಪ್ಪು, ನಾವು ರೆಸಲ್ಯೂಷನ್ ಮಾಡ್ತಾ ಇದ್ದೀವಿ, ರೆಸಲ್ಯೂಷನ್ ಕಾಪಿರಿ ತೋರಿಸ್ತೀನಿ ಸರ್ ನಿಮಗೆ, ನಾವು ಇವರಿಗೆ ನ್ಯಾಯ ಕೊಡ್ತೀವಿ. ಈಗ ನಮ್ಮ ಅರುಣ್ ಅವ್ರು ಹೇಳೋ ಹಾಗೆ ನಮಗೆ ಲಾಸ್ ಆಗಲ್ಲ, ನಾವು ಉಚಿತವಾಗಿ 4800 ಅಡಿ ಅವರಿಗೆ ಜಾಗನೂ ಕೊಡ್ತೀವಿ ಮತ್ತು ಕೊಟ್ಟಿರ್ತಕ್ಕಂಥ ಪರಿಹಾರನೂ ಕೊಡ್ತೀವಿ, ನೀವು ಅಪ್ರೂವಲ್ ಕೊಡಿ ಅಂದರೆ ಸರ್ ನಾನೇ 8-10 ಲೆಟರ್ಸ್ ಬರೆಸಿದ್ದೀನಿ. ಇಲ್ಲಿಂದ ಲೆಟರ್ ಹೋಗುತ್ತೆ ಸರ್. ನೀವು ಬರೆದಿರ್ತಕ್ಕಂಥ ಲೆಟರನ್ನು ಪರಿಹಾರ ಜೊತೆಗೆ ನಿವೇಶನ ನೀಡಲು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 87 ಅನ್ವಯ ನಿಯಮಗಳಿಗೆ ಅವಕಾಶ ಇರೋ ಹಾಗಾದರೆ ನೀವು ಕೊಡಬೇಡಿ ಅಂತಾನು ಲೆಟರ್ ಬರೀತಾರೆ ಸರ್. ಅಲ್ಲಿ ಹೋಲ್ ಹಾರ್ಟೆಡ್ಲಿ ನಾನು ಇರಲಿಲ್ಲ ಸರ್, ಅವಾಗ ಆ ಅರ್ಬನ್ ಡೆವಲಪ್ಮೆಂಟಲ್ಲಿ ನಾನು ಇರಲಿಲ್ಲ. ಹೋಲ್ ಹಾರ್ಟೆಡ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅಲ್ಲಿ ಕೂತ್ಕೊಂಡು ತೀರ್ಮಾನ ತಗೋತಾರೆ. ನಾವು ಮಾಡಿರ್ತಕ್ಕಂಥದ್ದು ಅನ್ಯಾಯ ರೈತರಿಗೆ, ನಾವು 4800 ಚದರ ಅಡಿ ರೈತರಿಗೆ ಕೊಟ್ಬಿಡೋಣ. ಪದೇ ಸರ್ ನಿನ್ನೆನೂ ಕೂಡ ಇಲ್ಲಿ ಬಂದು ಘೇರಾವ್ ಮಾಡಿದ್ರೆ CMಗೆ ಭೇಟಿ ಮಾಡಬೇಕು ಅಂತ ಇದ್ರು ಸರ್. ನಮ್ಮ ಪೊಲಿಟಿಕಲ್ ಸೆಕ್ರೆಟರಿಗೆ ಭೇಟಿ ಮಾಡೋದ್ರು, ಎಲ್ಲರೂ ಅವ್ರ ಮಕ್ಕಳು ಮರಿ ಎಲ್ಲರೂ ಕರ್ಕೊಂಡ್ಬಂದಿದ್ರು ಸರ್. ಮಾನವೀಯತೆ ದಿವಸ ಮತ್ತೊಮ್ಮೆ ನಾನು ಕೂಡ ತಮ್ಮ ಮೂಲಕ ದಯವಿಟ್ಟು ನಮ್ಮ ಸಚಿವರಿಗೆ ವಿನಂತಿ ಮಾಡಿದ್ವಿ. ಸ್ಪೆಷಲ್ ಕೇಸ್ ಅಂತ SM ಕೃಷ್ಣ ಅವ್ರ ಕಾಲದಲ್ಲಿ ಇದೇ ಥರದ ಕೇಸನ್ನು ಮಂಡ್ಯದಲ್ಲಿ ಆಗಿತ್ತು ಸರ್. ಅದನ್ನು ತಾವು ಮುಂದಿಟ್ಕೊಂಡು ದಯವಿಟ್ಟು ಆ ರೈತರಿಗೆ ಒಂದು ನೆರವನ್ನು ಆಗಬೇಕು ಅಂತ ಸಂಪುಟ ಸಭೆಯಲ್ಲಿ ವಿಶೇಷವಾಗಿ ಈ ಸಬ್ಜೆಕ್ಟ್ ತೊಗೊಂಡು ಮಾಡಬೇಕು ಅಂತ ವಿನಂತಿ ಕಳ್ಕಳಿ ಮಾಡ್ಕೊಳ್ತೀನಿ ಸರ್. ಮಾನ್ಯ ಸಭಾಧ್ಯಕ್ಷರೇ, ಈ ಸ್ಥಳೀಯ ಪ್ರಾಧಿಕಾರಗಳೇ ಎಲ್ಲ ನಿರ್ಧಾರ ತಗೊಂಡ್ರೆ ಮತ್ತು ಸರ್ಕಾರ ಏನಕ್ಕೆ ಸಭಾಧ್ಯಕ್ಷರೇ? ಅವರೇ ಸೈಟ್ ತಗೊಂಡ್ಲಿ, ಅವರೇ ಮಾಡಲಿ, ಏನು ಪರ್ಮಿಷನ್ನೇ ಬರೋದು ಬೇಕಾಗಿಲ್ಲ. ಹಂಗಾದರೆ ಸಭಾಧ್ಯಕ್ಷ ಇದು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗ್ತದೆ. ನಾನು ಈಗ ನಮ್ಮ ನಜೀರ್ ಅಹಮದ್ ಅವರು, ಬಲ್ಕೀಶ್ ಬಾನು ಅವರೆಲ್ಲ ಮತ್ತು ಅರುಣ್ ಅವರೆಲ್ಲ ಪ್ರಸ್ತಾಪ ಮಾಡಿದ್ರಿಂದ ಸಭಾಧ್ಯಕ್ಷ ನಾನು ನಮ್ಮ ಸೆಕ್ರೆಟರಿಗೆ ಮಾತನಾಡಿ ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ ಹತ್ರ ಸಲಹೆ ಕೇಳಿ ಸಭಾಧ್ಯಕ್ಷ ಸಕಾರಾತ್ಮಕವಾಗಿ ಅವರು ಕೊಡ್ಬೋದು ಅಂತ ಕಾನೂನಿನಲ್ಲಿ ಅವಕಾಶ ಇದ್ದರೆ ಇಂದ ಡೆಫಿನೆಟ್ಟಾಗಿ ಪ್ರಾಮಾಣಿಕವಾಗಿ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಕೊಡ್ತೀನಿ ಅಂತ ಹೇಳಕ್ಕೆ ಬರಲ್ಲ ಸಭಾಧ್ಯಕ್ಷ, ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಪಡ್ತೀನಿ. CT ರವಿ, ಭಾರತಿ ಶೆಟ್ಟಿ, ಕೇಶವ ಪ್ರಸಾದ್, S ಪ್ರತಾಪ್ ಶಿವನಾಯ್ಕ್ ಹಾಗೂ N